ಅಕ್ರಮವಾಗಿ ಸಾಗಿಸುತ್ತಿದ್ದ ಪಡಿತರ ಅಕ್ಕಿ ವಶಪಡಿಸಿಕೊಂಡ ಅಧಿಕಾರಿಗಳು. ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಿಸಿ ಹೆಚ್ಚಿನ ಬೆಲೆಗೆ ಬೇರೆ ಕಡೆ ಸಾಗಿಸುವವರ ಟಾಟಾ ವಾಹನ ವಶಕ್ಕೆ ತೆಗೆದುಕೊಂಡು 4 ಜನರ ಮೇಲೆ ಎಫ್ಐಆರ್ ದಾಖಲು. ಸುಮಾರು 2540 kg ಪಡಿತರ ಅಕ್ಕಿ ವಶಪಡಿಸಿಕೊಂಡ ಜಂಟಿ ಅಧಿಕಾರಿಗಳು. ಇನ್ನೂ ಕೆಲವು ಜನ ಈ ಅಕ್ರಮ ಪಡಿತರ ಅಕ್ಕಿ ದಂಧೆಯಲ್ಲಿ ಶಾಮೀಲಿದ್ದರೂ ಕೂಡ ಅವರ ಮೇಲೆ ಯಾವುದೇ ತರಹದ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ. ಅಕ್ರಮ ದಂಧೆಕೋರರಿಗೆ ಕೆಲವು ಅಧಿಕಾರಿಗಳ ಕೈವಾಡ ಇರಬಹುದೇನೋ ಎಂದು ಕರವೇ ಗಜಸೇನೆ ಅಧ್ಯಕ್ಷ ಮಾಳು ದುರ್ಗನ್ನವರ್ ಆರೋಪ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪಟ್ಟಣದಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಣೆ ಮಾಡಿ ಟಾಟಾ ವಾಹನದಲ್ಲಿ ತುಂಬುವಾಗ ಪೊಲೀಸ್ ಅಧಿಕಾರಿಗಳು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ಖಚಿತ ಮಾಹಿತಿಯ ಮೇರೆಗೆ ಜಂಟಿ ದಾಳಿ ನಡೆಸಿ ಸುಮಾರು 2540 kg ಪಡಿತರ ಅಕ್ಕಿ ವಶಕ್ಕೆ ಪಡೆದು 4 ಜನರ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಇವರಲ್ಲಿ A1 ಅರುಣ್ ದಿಲೀಪ್ ನಾಯ್ಕರ್, A2 ವಿನಾಯಕ ತೇಲಿ, A3 ಪ್ರಭು ತಿಪ್ಪಶೆಟ್ಟಿ, A4 ಲಾಲಾ ಸಾಬ್ ಉರ್ಫ್ ದಾದಾ ಅಲಿಂಗಲಿ ಹಾಗೂ ಅರುಣ್ ದಿಲೀಪ್ ನಾರಾಯಕರ ಎಂಬುವರ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ಶಾನೂರು, ಗೋಲಂಬಾವಿ. ಅಧಿಕಾರಿಗಳು ರೇಟ್ ಹಾಕಿದ್ದಾರೆ, ಇದರ ಬಗ್ಗೆ ನೀವೇನು ಹೇಳ್ತೀರಾ? ಹೌದು, ನಿಜ. ಮಹಾಲಿಂಗಪುರ ಪಟ್ಟಣದಲ್ಲಿ ಮೊನ್ನೆ ನಡೆದಂಥ ದಿನಾಂಕ 1/5/2005 ಮಧ್ಯಾಹ್ನ 4 ಗಂಟೆ ಒಂದು ಅಕ್ರಮ ಸರ್ಕಾರಿ ವಿವಿಧ ಯೋಜನೆಯಲ್ಲಿ ಬರುವಂಥ ಸರ್ಕಾರಿ ಅಕ್ಕಿಯ ಗಾಡಿಯನ್ನು ಪೊಲೀಸರು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಜಂಟಿ ದಾಳಿ ಮಾಡಿದ್ದಾರೆ. ಅದರಲ್ಲಿ ಸುಮಾರು 2.5 ಟನ್ಗಿಂತ ಜಾಸ್ತಿ ಅಕ್ಕಿಯನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಬೆರಳಿಕೆಯಷ್ಟು ಮಾತ್ರ ಕೆಲವರ ಮೇಲೆ ಕೇಸ್ ದಾಖಲಾಗಿದೆ. ಇನ್ನು ಸಾಕಷ್ಟು ಜನ ಅದರಲ್ಲಿ ಶಾಮೀಲಾಗಿದ್ದರು, ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಆಗಿಲ್ಲ. ಆಮೇಲೆ ಯಾವಾಗಲೂ ನಾವು ಸಂಘಟನೆ ಪರವಾಗಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರೆ ಅಕ್ರಮ ದಂಧೆ ಶುರು ಮಾಡಿದ್ದಾರೆ, ಇದನ್ನು ಬ್ರೇಕ್ ಹಾಕಿ ಅಂತ ಅಧಿಕಾರಿಗಳಿಗೆ ಬ್ರೇಕ್ ಮಾಹಿತಿ ಕೊಟ್ಟಿದೆ. ಆ ಮಾಹಿತಿಗೆ ಸೋರಿಕೆ ಮಾಡುವುದಾಗಿರ್ಬೋದು. ಇನ್ನು ಸಾಕಷ್ಟು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರಾ ಎಂಬ ಸಂಶಯ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಇವರ ಮೇಲಾಧಿಕಾರಿಗಳು ಇಂಥ ದಂಧೆಗಳಿಗೆ, ಅಕ್ರಮ ದಂಧೆ ಆಗಿರ್ಬೋದು, ಇನ್ನು ಯಾವುದೇ ಸರ್ಕಾರಿ ವಿರುದ್ಧ ಕಾರ್ಯಚಟುವಟಿಕೆಗೆ ಬ್ರೇಕ್ ಹಾಕಬೇಕಂತೇಳಿ ಪೊಲೀಸ್ ಇಲಾಖೆ ಮತ್ತು ಆಹಾರ ಇಲಾಖೆ, ಜಂಟಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ, ತಾಲೂಕಾ ದಂಡಾಧಿಕಾರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.